ಈ ಮೀನು ನೀರಿಂದ ಆಚೆ ಇದ್ದರೆ ಮಾತ್ರ ಮೀನು, ನೀರೊಳಗಡೆ ಇದ್ದರೆ ಇದೊಂಥರ ರಾಕೆಟ್ ಅಂತಲೇ ಹೇಳ್ಬೋದು. ಲೊಕೇಶನ್ ಗೊತ್ತಾದರೆ ಫಸ್ಟ್ ಕಮೆಂಟ್ಸಲ್ಲಿ ಯಾವುದು ಇದು ಅಂತ ತಿಳಿಸಿ. ಮೈಸೂರಲ್ಲಿರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಗೂಳಿ ನಡೆದಿದ್ದೆ ದಾರಿ ನೋಡ್ತಾ ಇದ್ದೀರಾ. ಒಂದೊಂದು ಪೀಸು ಒಂಥರ ಪ್ಲಮ್ ಕೇಕ್ ಇದ್ದಂಗೆ ಇದು. ಈ ವಿಡಿಯೋದಲ್ಲಿ ವೈರಲ್ ಆಗಿರುವಂಥ ಫಿಶ್ ಕರಿನ ಮಾಡೋದನ್ನು ತೋರಿಸ್ಕೊಡ್ತೀನಿ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ವೆಲ್ಕಮ್ ಟು ಮೈ ಚಾನಲ್ ವಿಭಿನ್ ಶಂಕರ್ ವ್ಲಾಗ್ಸ್. ಬೆಳಗ್ಗೆ ಎದ್ದ ಕೂಡಲೇ ಓವೆಲ್ಸ್ ಗ್ರೌಂಡಲ್ಲಿ ಒಂದು 4 ರೌಂಡ್ ಹಾಕಿಲ್ಲ ಅಂತಂದರೆ ನನ್ನ ದಿನವೇ ಸ್ಟಾರ್ಟ್ ಆಗೋಲ್ಲ. ಇದೊಂಥರ ನನ್ನ ರೋಟೀನ್ ಇದ್ದಂಗೆ. ಮೈಸೂರಲ್ಲಿರೋರು ಓವೆಲ್ಸ್ ಗ್ರೌಂಡ್ ಹತ್ತಿರ ಯಾರ್ಯಾರು ಇರ್ತಿರೋ ಅವರೆಲ್ಲ ಇದೊಂಥರ ಪ್ರಿವಿಲೇಜ್ ಇದ್ದಂಗೆ. ಈ ಗ್ರೌಂಡನ್ನ ಯೂಸ್ ಮಾಡ್ಕೊಳ್ಳಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮೈಸೂರು ಯೂನಿವರ್ಸಿಟಿಯ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಮುಂದೆಗಡೆಯೇ ಇರುವಂತಹ ಈ ಓವೆಲ್ಸ್ ಗ್ರೌಂಡ್ಗೆ ಪಕ್ಕನೇ ಅಂಟ್ಕೊಂಡಿರುವಂಥದ್ದು ನಮ್ಮ DC ಆಫೀಸು. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರೋದು ಇದು ಟ್ಯೂನಾ ಫಿಶ್ ಅಂತ ಅಂದ್ಬಿಟ್ಟು. ತುಂಬ ಈ ಜಿಮ್ ಮಾಡೋರು, ಲೀನ್ ಬಾಡಿ ಮೇಂಟೈನ್ ಮಾಡುವಂಥವ್ರು, ಫ್ಯಾಟ್ ಲಾಸ್ ಮಾಡುವಂಥವ್ರು, ಚಿಕನ್ನು ನಮಗಾಗಲ್ಲ ಅಲರ್ಜಿ ಹೀಟು ಅಂತ ಅನ್ನೋರು ಈ ಮೀನನ್ನ ಕನ್ಸ್ಯೂಮ್ ಮಾಡಿ ಅಂತಲೇ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. KGಗೆ ಜಸ್ಟು 380 ರೂಪಾಯಿಗೆ ಇವಾಗ ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಇದು ಬಾಂಗುಡೆ ಫಿಶ್ಗಿಂತನೂ ಕಡಿಮೆನೇ ಇದೆ, ಯಾಕಂದರೆ ಬಾಂಗುಡೆ 450 ರೂಪಾಯಿ ಆಗಿದೆ. ಫಿಶ್ ತೊಗೊಂಡು ಬರಬೇಕಾದ್ರೆ ಗೂಳಿ ನೋಡಿದೆ, ಅದಕ್ಕೋಸ್ಕರ ನಿಮ್ಗೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಮಸ್ಕ್ಯುಲರ್ ಆಗಿದೆ ಗೂಳಿ ಅಂತ ಅಂದ್ಬಿಟ್ಟು. ರೋಡ್ ಮಧ್ಯನೇ ಹೋಗುತ್ತೆ ಗೂಳಿಗಳೆಲ್ಲ. ಹಸು ಮಾತ್ರ ಸೈಡಲ್ಲಿ ಕಟ್ಟಾಕ್ಬಿಟ್ಟಿರ್ತಾರೆ, ಇಲ್ಲ ಹಸು ಬಿಟ್ಟಿದ್ರೂ ಸೈಡಲ್ಲಿ ನಿಂತಿರುತ್ತೆ. ಗೂಳಿ ಮಾತ್ರ ರೋಡ್ ಮಧ್ಯನೇ ಹೋಗೋದು, ಸೈಡೇ ಬಿಡಲ್ಲ ಅಂತ ಹೇಳುತ್ತೆ. ಟ್ಯೂನಾ ಫಿಶ್ ಬಗ್ಗೆ ನಾನು ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ. ನೋಡಿ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ಈ ಫಿಶಲ್ಲಿ ಈ 100 ಗ್ರಾಮ್ಸ್ ಫಿಶ್ ತೊಗೊಂಡ್ರೆ ನೀವು ಅದರಲ್ಲಿ 25 ಗ್ರಾಮ್ಸ್ ಪ್ರೋಟೀನು ಇದರಲ್ಲಿ ಕಡಿಮೆ ಅಂದ್ರೂ ಇದ್ದೇ ಇರುತ್ತೆ. ಆಮೇಲೆ ನಾನು ಆಲ್ರೆಡಿ ಇವಾಗ 3 to 4 ಟೈಮ್ಸ್ ಆಲ್ರೆಡಿ ವಾಶ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಈ ಫಿಶ್ ಫ್ಲೆಶಲ್ಲಿ ಈ ಥರ ಸ್ಲೈಸ್ ಕಟ್ ಮಾಡಿಸ್ಕೊಂಡು ಬಂದಿರೋದ್ರಲ್ಲಿ 2 ರೀತಿ ಕಲರ್ ನಿಮಗೆ ಕಾಣಿಸ್ತಾ ಇದೆ. ಸೆಂಟ್ರಲ್ಲಿ ಡಾರ್ಕ್ ಕಲರ್ ಇದೆ, ಸುತ್ತ ನಾರ್ಮಲ್ ರೆಡ್ ಮೀಟ್ ಥರ ಇದೆ. ಬೇರೆ ಫಿಶಲ್ಲಿ ನಿಮ್ಗೆ ಈ ಥರ ನೋಡೋಕ್ಕೆ ಸಿಗಲ್ಲ. ಇದರಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ. ಅದೇನು ಅಂತಂದರೆ ಇದರಲ್ಲಿ ಮಯೋಗ್ಲೋಬಿನ್ ಅಂತ ಅಂದ್ಬಿಟ್ಟು ಒಂದು ಪ್ರೋಟೀನ್ ಇರುತ್ತೆ. ಅದು ಐರನ್ ಆ್ಯಂಡ್ ಆಕ್ಸಿಜನ್ ಬೈಂಡಿಂಗ್ ಪ್ರೋಟೀನ್ ಆಗಿರುತ್ತೆ. ಈ ಟ್ಯೂನಾ ಫಿಶ್ಶು ತುಂಬ ಆ್ಯಕ್ಟಿವ್ ಸ್ವಿಮ್ಮರ್ಸ್ ಆಗಿರೋದ್ರಿಂದ ನೀರಿನಲ್ಲಿ ಒಳಗಡೆ ಹಂಟ್ ಮಾಡೋಕ್ಕೆ ಜಾಸ್ತಿ ಆಕ್ಸಿಜನ್ ಸಪ್ಲೈ ಬೇಕಾಗಿರೋದ್ರಿಂದ ಈ ಪ್ರೋಟೀನು ಅದು ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿ ಆಲ್ರೆಡಿ 3 ಮಿನಿಟ್ಸ್ ಆಗಿದೆ. ಇನ್ನು ನೆಕ್ಸ್ಟ್ 5 ಮಿನಿಟ್ಸಲ್ಲಿ ವೈರಲ್ ಆಗಿರುವಂತಹ ಫಿಶ್ ಕರಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಫಸ್ಟು ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ ಬಿಸಿಗೆ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. 6 to 7 ಟೇಬಲ್ ಸ್ಪೂನ್ ಅಂತ ಅಂದ್ಬಿಟ್ಟು ನಿಮ್ಗೆ ಅಲ್ಲಿ ತೋರಿಸಿದ್ದೀನಿ. ಫಿಶ್ ಕರಿ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು 6 ರಿಂದ 7 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಅರಿಶಿನ ಹಾಕ್ತಾಯಿದ್ದೀನಿ. 1 ರಿಂದ 1.5 ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡಬೇಕು. ಅದಾದಮೇಲೆ ರೆಡ್ ಚಿಲ್ಲಿ ಪೌಡರು, ಅಚ್ಕಾರದ ಪುಡಿನ 1.5 ಚಮಚ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಣ್ಣೆ ಜೊತೆ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಫಿಶ್ ಕರಿ ಮಾಡೋಕ್ಕೆ ಜಾಸ್ತಿ ಹೊತ್ತೇನು ಟೈಮ್ ಹಿಡಿಯಲ್ಲ. ಫಿಶ್ಶು ಯಾವಾಗ್ಲೂ ಕಡಿಮೆ ಟೈಮಲ್ಲೇ ಬೇಗ ಕುಕ್ ಆಗೋಗುತ್ತೆ. ಆದರೆ ಚಿಕನ್ನು ಮತ್ತು ಮಟನ್ ಮಾತ್ರ ಜಾಸ್ತಿ ಬೇಯಿಸಬೇಕಾಗುತ್ತೆ. ನೆಕ್ಸ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಆದರೆ ಸಾಕು. ಅದನ್ನೆಲ್ಲ ಕ್ಲೀನಾಗಿ ಎಣ್ಣೆ ಜೊತೆ ಫ್ರೈ ಆಗೋಕ್ಕೆ ಬಿಡ್ತಾ ಇದ್ದಂಗೆ 1 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ, ತಿರುಗಿಸ್ಕೊತಾ ಇದ್ದೀನಿ. ಪ್ರತಿಯೊಂದು ಫಿಶ್ಶೂ ಬೇರೆ ಬೇರೆ ಥರ ಡಿಫ್ರೆಂಟ್ ಟೇಸ್ಟ್ಗಳನ್ನ ಕೊಡ್ತಾ ಇರುತ್ತೆ. ಯಾವಾಗಲೂ ಒಂದೇ ಥರ ಫಿಶ್ ತಿನ್ನೋರು ಬೇರೆ ಬೇರೆ ಥರನೂ ಫಿಶಸ್ನ ತೊಗೊಬಂದು ಟ್ರೈ ಮಾಡಿ ಅಂತಲೇ ಈ ಮೂಲಕ ನಿಮಗೆ ಹೇಳ್ತೀನಿ. ಇವಾಗ ಎಣ್ಣೆ ಜೊತೆ ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಖಾರದ ಪುಡಿ ಮತ್ತು ಅರಿಶಿನ ಎಲ್ಲ ಬೆರೆತ್ಕೊಳ್ತಾ ಇದ್ದಂಗೆ 1 ಸ್ಪೂನು ಪೆಪ್ಪರ್ ಪುಡಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ರೆಡ್ ಚಿಲ್ಲಿ ಫ್ಲೇಕ್ಸು ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಇದಾದಮೇಲೆ ಹಾಕಬೇಕಾಗಿರುವಂಥದ್ದು ಕರಿ ಲೀವ್ಸು, ಒಂದು 2 ಕಡ್ಡಿಲಾಗಿರುವಂಥ ಕರಿ ಲೀವ್ಸ್ ಆದರೆ ಸಾಕು, ಕರಿಬೇವಿನ ಸೊಪ್ಪು.
ಇದನ್ನೆಲ್ಲ ಕ್ಲೀನಾಗಿ ಮಸಾಲ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಹಾಕ್ತಾ ಇರೋದು ಸಾಲ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕು. ನಾನು 1.5 ಚಮಚ ಹಾಕ್ತಾಯಿದ್ದೀನಿ. ಅರ್ಧ kg ಮೀನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಮಾಡ್ಕೊತಾ ಇದ್ದೀನಿ. ನೀವು ಜಾಸ್ತಿ ತೊಗೊಂಡು ಬಂದಿದ್ದರೆ ನಿಮಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ನಾನು ಹಾಕ್ತಾ ಇರೋದು ಹುಣಸೆ ಹಣ್ಣಿನ ರಸ. 1.5 ಇಂಚ್ ಆಗುವಷ್ಟು ಹುಣಸೆ ಹಣ್ಣು ತಗೊಂಡು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅದರ ರಸನ ಬಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಕ್ಲೀನಾಗಿ ಬೆರೆತ್ಕೊಳ್ಬೇಕು. ಜಾಸ್ತಿ ಹೊತ್ತು ಹಿಡಿಯಲ್ಲ, ಬೇಗ ಮಾಡ್ಕೋಬೋದು. ಇವಾಗ ನಾನು ಆ್ಯಡ್ ಮಾಡ್ತಾ ಇರೋದು ಫ್ರೆಶ್ಶಾಗಿ ಕಟ್ ಮಾಡಿಸ್ಕೊಂಬಂದು ತೊಳೆದಿಟ್ಟಿರುವಂತಹ ಟ್ಯೂನಾ ಫಿಶ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ತೋರಿಸ್ತಾ ಇದ್ದೀನಿ ಅದರ ಕಲರ್ ಡಿಸ್ಕಲರೇಷನ್ನು ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ. ಇದು ಚಿಕ್ಕ ಮೀನಾಗಿರೋದ್ರಿಂದ ನಿಮಗೆ ಚಿಕ್ಕದಾಗಿ ಆ ಸ್ಲೈಸಲ್ಲಿ ಕಾಣಿಸ್ತಾ ಇದೆ. ನೀವು ದೊಡ್ಡ ಫಿಶ್ ತೊಗೊಂಬಂದರೆ ಅದರ ಕಲರ್ ಡಿಸ್ಕಲರೇಷನ್ನು ಇನ್ನೂ ಜಾಸ್ತಿ ದೊಡ್ಡದಾಗಿರುತ್ತೆ. ತುಂಬ ಒಳ್ಳೆ ಪ್ರೋಟೀನ್ ರಿಚ್ ಇರುವಂತಹ ಮೀನಿದು. ಇದನ್ನು ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹೋಟೆಲಲ್ಲಿ ನೀವು ಈ ಥರ ತೊಗೋತೀರಿ ಅಂತ ಅಂದರೆ 2 ಸ್ಲೈಸು ಮೀನು, ದೊಡ್ಡ ಸ್ಲೈಸ್ ಇರುತ್ತೆ, ಅದು 2 ಸ್ಲೈಸ್ಗೆ ಮಿನಿಮಮ್ ಅಂದರೂ 450 to 500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆದರೆ ಕಡಿಮೆ ದುಡ್ಡಲ್ಲಿ ಮನೆಯಲ್ಲೇ ಯಾವ ರೀತಿ ಆರಾಮಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ನುವಂತಹ ರೆಸಿಪಿನ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಮೀನೆಲ್ಲ ನಾನು ಆ್ಯಡ್ ಮಾಡಿದ್ದೀನಿ. 1-2 ನಿಮಿಷ ಇದನ್ನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು ಪ್ಲೇಟ್ ಹಾಕ್ಕೊಂಡು ಮುಚ್ಕೊಳ್ತೀನಿ. ಹಬೆಗೆ ಯಾವ ರೀತಿ ಈ ಥರ ಮೇಲ್ಗಡೆ ಸ್ಕಿನ್ನು, ಫಿಶ್ದು ಮೇಲ್ಗಡೆ ಫ್ಲೆಶ್ಶು ಈ ಥರ ಹಬೆಗೆ ಉಬ್ಬಿರುತ್ತೆ. ನೀವು ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋ ಅಷ್ಟೇ ಇರಲ್ಲ. ಎಲ್ಲ ಫಿಶ್ನೂ ಮತ್ತೆ ಟರ್ನ್ ಮಾಡ್ಕೊತಾ ಇದ್ದೀನಿ, ತಿರುಗಿಸ್ಕೊತಾ ಇದ್ದೀನಿ. ಹಬೆಗೆ ನೀವು ಆಮ್ಲೆಟ್ ಬಿಟ್ರೂ ಹೀಗೆ ಆಗುತ್ತೆ, ಫಿಶ್ ಬಿಟ್ರೂ ಹೀಗೆ ಆಗುತ್ತೆ. ಯಾಕಂತಂದರೆ ಅದು ಫಿಶ್ಶು ಬೇಗ ಬೆಂದೋಗುತ್ತೆ. ಅದಕ್ಕೇ ಈ ರೀತಿ ನೆಕ್ಸ್ಟು ಇನ್ನೂ 2 ನಿಮಿಷ ಒಲೆ ಮೇಲೆ ಬಿಡ್ತಾಯಿದ್ದೀನಿ. 2 ನಿಮಿಷ ಆದಮೇಲೆ ತೆಗೆದು ನೋಡಿದ್ರೆ ಕ್ಲೀನಾಗಿ ಮಸಾಲೆ ಎಲ್ಲ ಹೊಂದ್ಕೊಂಡಿರುತ್ತೆ ಫಿಶ್ ಸ್ಲೈಸ್ಗೆ. ನೀವು ಜಾಸ್ತಿ ಹೊತ್ತು ತವ ಮೇಲೆ ಬಿಟ್ಟರೆ ಅದು ಫಿಶ್ದು ಫ್ಲೆಶ್ ಇರುತ್ತಲ್ಲ ಅದೆಲ್ಲ ಬಿಟ್ಕೊಂಡಂಗೆ ಆಗುತ್ತೆ. ಮೀನು ಮಾಂಸ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಕರಿಗೆ. ಆ ಥರ ಬಿಡೋಕ್ಕೆ ಹೋಗಬಾರ್ದು, ನೀವು ಚೆಕ್ ಮಾಡ್ಕೊಬೇಕು. ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇವಾಗ ಕ್ಲೀನಾಗಿ ಬೆಂದಿದೆ. 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದಕ್ಕೇ ಕ್ಲೀನಾಗಿ ಈ ಲೆವೆಲ್ಗೆ ಬೆಂದಿದೆ. ತುಂಬ ಚೆನ್ನಾಗಾಗುತ್ತೆ ಫಿಶ್ ಕರಿ. ಮನೆಯಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನೀವು ಟ್ರೈ ಮಾಡಿ. ಇದೇ ರೀತಿ ಕುಕ್ಕಿಂಗ್ ರೆಸಿಪೀಸ್ ಬೇಕು ಅಂತಂದರೆ ವಿಭಿನ್ ಶಂಕರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.